ಶ್ರೀ ಗುರುಭ್ಯೋ ನಮಃ. ಇದು ಮಧ್ವವಿಜಯದ 44ನೇ ಭಾಗ, 8ನೇ ಸರ್ಗದ 26ನೇ ಶ್ಲೋಕ. 25ನೇ ಶ್ಲೋಕದವರೆಗೆ ಹಿಂದೆ ಕಥಾ ಮುಕ್ತಾಯ ಕಂಡಾಗ ಆಚಾರ್ಯರು ನರನಾರಾಯಣ ಆಶ್ರಮದಲ್ಲಿ ನಾರಾಯಣನನ್ನು ನೋಡಿ ಆತನ ಅವತಾರಗಳನ್ನು, ಎರಡೆರಡು ಅವತಾರಗಳನ್ನು ಸಮಾನ ವಿಶೇಷಣಗಳಿಂದ ಸಾದರಪಡಿಸುವಂಥ ಕೆಲವು ಶ್ಲೋಕಗಳನ್ನು ನಾವು ಅಲ್ಲಿ ನೋಡಿದ್ವಿ. ಈಗ ನೋಡ್ತಿರೋದು ರಾಮ ಮತ್ತು ಕೃಷ್ಣನ ಅವತಾರಗಳು. ಎರಡೂ ಕೂಡ ಒಂದೇ ಶ್ಲೋಕದಿಂದ ವರ್ಣಿತ ಆಗಿವೆ. ಕಮಲಮಯಂ ಕಮಲಪತ್ರಲೋಚನಾಂ ಭೂಮಾಗತಾಂ ನೃಪಸುತಾಂ ಗೃಹೀತವಾನ್ ನಿಜಲೀಲಯ ವಿಜಿತರಾಜಶಾಸ್ತ್ರವೋ ಮುದಮಾಪದಾಪ್ಯ ಪುರಮಬ್ಧಿದುರ್ಗಮಂ. ಮುಂದೆ ಈ ಭಗವಂತ ತನ್ನನ್ನು ಒರೆಸಲಿಕ್ಕಾಗಿಯೇ ಭೂಲೋಕಕ್ಕೆ ಬಂದಂಥವಳು ಈ ಲಕ್ಷ್ಮೀದೇವಿ. ಒಂದು ಕಡೆ ರುಕ್ಮಿಣಿ, ಮತ್ತೊಂದು ಕಡೆ ಸೀತೆ. ಆಕೆಯನ್ನು ಆತ ಸ್ವೀಕಾರ ಮಾಡಿದ. ಮತ್ತೆ ತನ್ನ ನಗರಕ್ಕೆ, ಒಂದು ಕಡೆ ಅಯೋಧ್ಯ ನಗರಕ್ಕೆ, ಮತ್ತೊಂದು ಕಡೆ ದ್ವಾರಕಾ ನಗರಕ್ಕೆ ಆತ ಹೊರಟು ಹೋದ. ಸಜಗಾಮ ಮಾತೃ ಜನ ತುಷ್ಟಯೇ ಕಿಲ ತ್ವರಿತೋ ವನಂ ವಿದಧ ದೀಪ್ಸಿತಂ ಸತಾಂ ಸಹಭಾರ್ಯಯಾಪಿ ಶುಭಜಾ ಮಹಾಜಯ ಧ್ವಜ ಲಕ್ಷ್ಮಣಾಗ್ರ ಸುಹೃದಾ ವಿನಾಮುದ. ಆ ಭಗವಂತ ತನ್ನ ತಾಯಿಯ ಪ್ರೀತಿಗಾಗಿ, ಆ ಕೈಕೈಯ ಪ್ರೀತಿಗಾಗಿ ಹೆಂಡತಿ ಲಕ್ಷ್ಮೀ ಸೀತೆ ಮತ್ತೆ ತಮ್ಮ ಲಕ್ಷ್ಮಣ ಅವರಿಬ್ಬರನ್ನು ಕರ್ಕೊಂಡು ಕಾಡಿಗೆ ಹೋದ. ಅದು ಒಂದು ಕಡೆ. ಇನ್ನೊಂದು ಕಡೆ ಕೃಷ್ಣಾವತಾರದಲ್ಲಿ ಆ ತಾಯಿ ಅಂತಂದ್ರೆ ಅದಿತಿ ದೇವಿ, ದೇವತೆಗಳ ತಾಯಿ ಅದಿತಿ ದೇವಿ. ಆಕೆ ಕೃಷ್ಣನಿಗೂ ಕೂಡ ತಾಯಿನೇ. ಅವಳ ಕರ್ಣಕುಂಡಲವನ್ನು ನರಕಾಸುರ ಅಪಹಾರ ಮಾಡಿದ್ನಲ್ಲ, ಆ ನರಕಾಸುರನ ಸಂಹಾರಕ್ಕಾಗಿ ತನ್ನ ಪತ್ನಿಯಾದ ಸತ್ಯಭಾಮೆಯನ್ನು ಕರ್ಕೊಂಡು ಆತ ಅಲ್ಲಿಂದ ಪ್ರಯಾಣ ಮಾಡಿದ. ಸಮತೀತ ಪರ್ವತ ಪುರೋಗ ದುರ್ಗಮ, ಕಾಡಿಗೆ ಬಂದ. ಅಲ್ಲಿ ಖರ ದೂಷಣ ಮೊದಲಾದಂಥ ಅನೇಕ ಜನ ದುಷ್ಟ ರಾಕ್ಷಸರನ್ನು ಕೊಂದು ಹಾಕಿದ. ನರಕಂ ಮಹಾತಮ ಉಪಾನಯತ್ ಕ್ರಮಾತ್, ಕೊಂದು ಅವ್ರನ್ನೆಲ್ಲರನ್ನು ತಮಸ್ಸಿಗೆ ಕಳಿಸಿದ. ನರಕ ಅಂದ್ರೆ ನರಕ ಲೋಕ ಒಂದು ಕಡೆ ರಾಮಾವತಾರದಲ್ಲಿ, ಇನ್ನೊಂದು ಕಡೆ ನರಕ ಅಂತಂದ್ರೆ ನರಕಾಸುರ, ನರಕಾಸುರನನ್ನು ಕೊಂದ. ಅದು ಕೃಷ್ಣಾವತಾರದಲ್ಲಿ. ರುಚಿರಾಷ್ಟ್ರಮಾಜಿ ರಚಿತಾಗ್ರ ತೇಜಸ ಪ್ರಿಯಯಾ ಪ್ರಿಯೋ ಭುವನಮಾನ್ಯಯಾ ಸಮಂ ಭೃಷಮಾಕುಲಿ ಕೃತ ಮದ ಪ್ರಮಾದವತ್ ಸುರಪಾರಿಜಾತ ಹೃದವಾಪಸ ಧಾಮಸಃ. ಅದೇ ಕೃಷ್ಣಾವತಾರದಲ್ಲಿ ಆತ ನರಕಾಸುರನ ವಧೆಯನ್ನು ಮುಗಿಸಿ ಸ್ವರ್ಗಲೋಕಕ್ಕೆ ಹೋದ. ಅಲ್ಲಿಂದ ಆ ದೇವಲೋಕದ ಪಾರಿಜಾತವನ್ನ ಭೂಲೋಕಕ್ಕೆ ತಂದ. ಇದು ಒಂದು ಕಡೆ. ಆ 14,000 ಜನ ಖರದೂಷಣರ ಜೊತೆಗೆ ಅನುಯಾಯಿಗಳಾದಂಥ ರಾಕ್ಷಸರಿದ್ರಲ್ಲ, ಅವರ ಒಂದು ದೊಡ್ಡ ಗುಂಪನ್ನೇ ಆತ ನಾಶಪಡಿಸಿದ. ಅದು ರಾಮಾವತಾರದಲ್ಲಿ. ಹರಿತಾಮಧೀಶ ನರದೇವ ಮಂಡಲಂ ದಶಕಂ ವಿಜಿತ್ಯ ಪರಭೀಷಣಂ ಮುಹುಃ ಸ್ಫುರಿತಾಮಿಹ ಪ್ರಿಯತಮಾಂ ನಿಜ ಶ್ರಿಯಂ ಭಗವಾನ್ ಉಪೈಕ್ಷತ ಹರಂ ತಮ ಪ್ರಿಯಂ. ರಾಮಾವತಾರದಲ್ಲಿ ಏನಾಯ್ತು? ತನ್ನ ಪತ್ನಿ ಆ ಸೀತೆಯನ್ನ ರಾವಣ ಅಪಹಾರ ಮಾಡಿದಾಗ ಅದನ್ನ ಆತ ತಿರಸ್ಕಾರದಿಂದ ನೋಡಿದ. ಆತ ಅಪೇಕ್ಷೆ ಪಟ್ಟಿದ್ರೆ ತಪ್ಪಿಸಬಹುದಿತ್ತು. ಆದರೆ ಸೀತಾಪಹಾರ ಆಗೋದನ್ನ ರಾಮ ತಪ್ಪಿಸಲಿಲ್ಲ. ಸೀತೆಯ ಅಪಹಾರ ಅಲ್ಲ, ಅದು ಸೀತೆಯ ಆಕೃತಿಯ ಅಪಹಾರ ಅಂತ ಅವನಿಗೆ ಗೊತ್ತಿತ್ತು. ಅದಕ್ಕಾಗಿ ಉಪೇಕ್ಷತ, ರಾವಣನನ್ನ ಆ ತತ್ಕಾಲದಲ್ಲಿ ಆತ ನಿರ್ಲಕ್ಷ್ಯ ಮಾಡಿದ. ಇನ್ನೊಂದು ಕಡೆ ಈ ಪಾಂಡವರು ಮತ್ತು ಕೌರವರ ನಡುವೆ ಜೂಜಾಟ ನಡೆದಿತ್ತಲ್ಲ, ಆ ಜೂಜಾಟ ನಡೆದಾಗ ಪಾಂಡವರ ಸಂಪತ್ತನ್ನ ಕೌರವರು ಅಪಹಾರ ಮಾಡಿದ್ರಲ್ಲ, ಅಪಹಾರ ಮಾಡಿದ್ದನ್ನ ಭಗವಂತ ಅಪೇಕ್ಷೆ ಪಟ್ಟಿದ್ರೆ ಆವಾಗಲೇ ತಪ್ಪಿಸಬಹುದಿತ್ತು. ಜೂಜಾಟವನ್ನು ತಪ್ಪಿಸಬಹುದಿತ್ತು, ದ್ರೌಪದಿಯ ಅವಮಾನವನ್ನು ತಪ್ಪಿಸಬಹುದಿತ್ತು. ಆದರೆ ಆತನು ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿ ನಡೆಯುವಂತಹ ಅನ್ಯಾಯವನ್ನು ಆತ ಸಹಿಸಿಕೊಂಡ. ಮತ್ತೆ ಆ ದುರ್ಯೋಧನ ಮೊದಲಾದ ರಾಕ್ಷಸರನ್ನ ಆತ ಕ್ಷಮಿಸಿದ. ಆಗ ಅಭಿನಂದಿತ ಪವನನಂದನಾದಿಭಿಃ ಸಕದಾಚಿದಿಂದ ಸುತವರ್ಧಕೋ ಗವಾ ನಿಜರಾಜ್ಯಮಾತ್ಮದಯಿತಾಯ ದತ್ತವಾನ್ ಹರಿಸೂನವೇ ಹತ ವಿಪಕ್ಷಮುತ್ತಮಂ. ಮುಂದೆ ರಾಮಾವತಾರದಲ್ಲಿ ಹನುಮಂತ, ಪವನನಂದನ ಅಂದ್ರೆ ಹನುಮಂತ, ಆತನ ಭೇಟಿಯಾಯಿತು. ಇಂದ್ರಸುತ ಅಂದ್ರೆ ವಾಲಿ. ಆ ವಾಲಿಯನ್ನ ಗವಾ ಅಂದ್ರೆ ಬಾಣದಿಂದ ಈ ರಾಮ ಹತ್ಯೆ ಮಾಡಿದ.
ಮತ್ತೆ ತನಗೆ ಬೇಕಾದಂಥ, ತನಗೆ ಆಪ್ತನಾದಂಥ ಸುಗ್ರೀವ, ಹರಿಸೂನು, ಹರಿ ಅಂದ್ರೆ ಇಂದ್ರ, ಆತನ ಮಗ ಈ ಸುಗ್ರೀವ, ಹರಿ ಅಂದ್ರೆ ಸೂರ್ಯ, ಇಂದ್ರನೂ ಹೌದು, ಅದು ಇಲ್ಲಿ ಹರಿ ಅಂದ್ರೆ ಸೂರ್ಯ, ಸೂರ್ಯನ ಮಗ ಸುಗ್ರೀವನಿಗೆ ಈ ಸಾಮ್ರಾಜ್ಯವನ್ನು ಕೊಡಿಸಿದ. ಇದು ರಾಮಾವತಾರದಲ್ಲಿ. ಕೃಷ್ಣಾವತಾರದಲ್ಲಿ ಏನಾಯಿತು ಅಂತಂದ್ರೆ, ಭೀಮಾರ್ಜುನಾದಿಗಳು ಈ ಭಗವಂತನಿಗೆ ತಮ್ಮ ಸೇವೆಯನ್ನು ಸಲ್ಲಿಸಿದರು. ಅಜ್ಞಾತವಾಸ ಎಲ್ಲ ಮುಗಿದ ಬಳಿಕ ಉಪಪ್ಲಾವ್ಯ ನಗರದಲ್ಲಿ ಅವರೆಲ್ಲ ಸಭೆ ಸೇರಿದ್ರು. ಹೇಗೆ ಮುಂದೆ ಯುದ್ಧ ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ಮತ್ತೆ ಕುರುಕ್ಷೇತ್ರದ ಯುದ್ಧದ ಆರಂಭದಲ್ಲಿ ಯುದ್ಧಕ್ಕೆ ಹಿಂಜರಿಕೆ ಒಡ್ಡಿದ್ದಂಥ ಅರ್ಜುನ ಹೇಗೆ ಯುದ್ಧ ಮಾಡೋದು ಅಂತ ಅವನಿಗೆ ಅನಿಸುತ್ತಲ್ಲ, ಅಂಥವನಿಗೆ ಗವ ಅಂದ್ರೆ ಮಾತಿನಿಂದ, ಗೀತಾರೂಪವಾದ ತನ್ನ ಮಾತಿನಿಂದ ಆ ಇಂದ್ರನ ಪುತ್ರನಾದಂಥ ಅರ್ಜುನನನ್ನ ಆತ ಸಂತೋಷಪಡಿಸಿದ, ಅವನಿಗಿರುವಂತಹ ಆತಂಕವನ್ನು ಪರಿಹಾರ ಮಾಡಿದ. ಇದು ಕಥಾ, ರಾಮನ ಕಥಾ ಮತ್ತು ಕೃಷ್ಣನ ಕಥಾ ಎರಡೂ ಕೂಡ ಜೊತೆ ಜೊತೆಗೆ ಬಂದಿದೆ, ಹೌದು. ಆದರೆ ಇಲ್ಲಿ ಕೃಷ್ಣನ ಕಥಾ ಹಠಾತ್ತಾಗಿ ಮುಗಿದಂತೆ ಕಾಣಿಸ್ತದೆ. ಕೌರವರ ಯುದ್ಧ ಮುಗಿತು, ಕೌರವ ಪಾಂಡವರ ಯುದ್ಧ ಮುಗಿತು, ತನ್ನ ಯಮನ ಮಗನಾದಂಥ, ತನ್ನ ಆಪ್ತನಾದಂಥ ಧರ್ಮರಾಜನಿಗೆ ರಾಜ್ಯವನ್ನು ಕೊಡಿಸಿದ. ಇಲ್ಲಿ ಕಥಾ ಮುಗಿದಿದೆ. ಆದರೆ ರಾಮಾಯಣದಲ್ಲಿ ಕಥಾ ಇನ್ನೂ ಕೂಡ ಮುಗಿದಿಲ್ಲ. ಅದು ಕೇವಲ ವಾಲಿಯ ವಧ, ಸುಗ್ರೀವನ ಸಖ್ಯ ಅಲ್ಲಿಗೆ ನಿಂತಿದೆ ಅಂತ. ಈ ಶ್ಲೋಕಗಳಲ್ಲಿ ಕಥಾ ಎಲ್ಲಾ ಹಂತಗಳಲ್ಲೂ ಸಮಾನವಾಗಿಲ್ಲ. ಯಾವ್ಯಾವ ವಿಶೇಷಣಗಳಿಗೆ, ಯಾವ್ಯಾವ ಪದಗಳಿಗೆ, ಯಾವ್ಯಾವ ಘಟನೆಗಳನ್ನ ಹೇಳಲಿಕ್ಕೆ ಸಾಧ್ಯ ಇದೆಯೋ ಅಷ್ಟನ್ನೇ ಅವ್ರು ಹೇಳ್ತಿದ್ದಾರೆ. ಕಥೆಯ ರೂಪದಲ್ಲಿ ಅನುಕ್ರಮಣಿಕೆ ಇಲ್ಲ, ಸ್ವಲ್ಪ ಹಿಂದೆ ಮುಂದಾಗಿದೆ. ಮುದಮಾಪ್ಯ ತತ್ರ ದಯಿತೋರು ವಾರ್ತಯ ಮಧುಹ ಮರುತ್ಸುಕ ಮುಖ ಪ್ರವೃತ್ತಯ ಹರಿತಿಕ್ಮ ಚಕ್ರಲಸಿತೋಬ್ಧಿಮಧ್ಯಗಂ ತ್ಯಜೌ ಸ ಪುಣ್ಯ ಜನಸೇವಿತಂ ಪುರಂ. ಹನುಮಂತನನ್ನ ಲಂಕಾ ನಗರಕ್ಕೆ ಕಳಿಸಿದ. ತನ್ನ ಪತ್ನಿ ಸೀತೆ ಸುರಕ್ಷಿತಳಾಗಿದ್ದಾಳೆ ಅಂತ ತಿಳ್ಕೊಂಡ. ಮತ್ತೆ ಈ ಕಪಿಗಳ ಸೈನ್ಯವನ್ನ ತನ್ನ ಜೊತೆ ಇಟ್ಟುಕೊಂಡು ಆ ಪುಣ್ಯ ಜನರು ಅಂದ್ರೆ ರಾಕ್ಷಸರು, ಆ ರಾಕ್ಷಸರು ಇರುವಂತಹ ಪಟ್ಟಣ ಅಂದ್ರೆ ಲಂಕಾನಗರ, ಅಲ್ಲಿಗೆ ಆತ ಬಂದ. ಕೃಷ್ಣಾವತಾರದಲ್ಲಿ ಅದು ಬೇರೆ. ಅಜ್ಞಾತವಾಸದಲ್ಲಿ ಈ ಪಾಂಡವರು ಏನೇನು ಕೀಚಕ ನಿಗ್ರಹ ಮೊದಲಾದ ಕೆಲಸಗಳನ್ನು ಮಾಡಿದ್ರಲ್ಲ, ಅದನ್ನೆಲ್ಲ ಆತ ತಿಳ್ಕೊಂಡು ತನ್ನ ದ್ವಾರಕಾ ನಗರಕ್ಕೆ ಆತ ಹೋದ. ಪಾಂಡವರನ್ನು ಉಪಪ್ಲಾವ್ಯದಲ್ಲಿ ಇಟ್ಟು ಆತ ದ್ವಾರಕಾ ನಗರಕ್ಕೆ ಹೋದ. ಇದೆಲ್ಲ ಅಜ್ಞಾತವಾಸ ವನವಾಸದ ಬಳಿಕ. ಮತ್ತೆ ದ್ವಾರಕಾ ನಗರದಿಂದ ಬಂದ, ಯುದ್ಧಕ್ಕಾಗಿ ಸಿದ್ಧತೆ ಮಾಡಿಕೊಂಡು, ಅದು ಮುಂದಿನ ಕಥಾ. ಪೃಥು ಕುಂಭಕರ್ಣ ಗಜರಾಜ ಮುದ್ಧತಂ ಸಸಮುಹೋದರಂ ಸ ವಿಬುಧೇಂದ್ರ ಶಾತ್ರವಂ ಧರಣೀಭರಂ ಪೃಥುರ ಚಕ್ರಮಕ್ಷಿಣೋತ್ ನಿಶಿತೇಷು ಚಕ್ರಕೃತ ವಿಕ್ರಮ ಪ್ರಭು. ಮುಂದೆ ರಾಮಾಯಣದಲ್ಲಿ ಯುದ್ಧ ಆಯಿತು. ಕುಂಭಕರ್ಣ ಒಂದು ದೊಡ್ಡ ಆನೆ ಇದ್ದಂತೆ. ಆ ಆನೆಯನ್ನ ರಾಮ ನಾಶಪಡಿಸಿದ. ಹಾಗೆ ಕೃಷ್ಣಾವತಾರದಲ್ಲಿಯೂ ಕೂಡ ಆ ಅರ್ಜುನ ಮತ್ತೆ ಭೀಮಸೇನ ಅವರಿಬ್ಬರನ್ನು ಮುಂದಾಳುಗಳನ್ನಾಗಿ ಮಾಡಿಕೊಂಡು ಅವರ ಮೂಲಕ ಈ ಕೌರವರ ದೊಡ್ಡ ಸೈನ್ಯ ಏನಿತ್ತಲ್ಲ ಅದನ್ನು ಕ್ರಮವಾಗಿ ನಾಶಪಡಿಸ್ತಾ ಹೋದ. ಅಥ ಭಾರ್ಯಯ ಹುತವಹಂ ಪ್ರವಿಷ್ಟಯ ಸಹಿತ ಸಹೋದರ ಪುರಸ್ಸರೈರಪಿ ಅಯಮಾಪದಾಪ್ಯ ಚಿರಮಿಷ್ಟದ ಸತಾಂ ನಿಜ ಮೂಲ ರೂಪ ಪರಮೈಕ್ಯಮೇ ಇವಾನ್. ಮುಂದೇನಾಯ್ತು? ರಾಮನ ಪತ್ನಿ ಸೀತೆ ಹುತವಹ ಅಗ್ನಿ ಪ್ರವೇಶ ಮಾಡಿದ್ಲು. ಕೃಷ್ಣನ ಪತ್ನಿ ಸೀತೆ ಆಕೆ ಕೂಡ ಕೃಷ್ಣಾವತಾರದ ಕೊನೆಯಲ್ಲಿ ಅಗ್ನಿ ಪ್ರವೇಶ ಮಾಡಿದ್ಲು. ಸತ್ಯಭಾಮೆ ಕಾಡಿನೊಳಗೆ ಅದೃಶ್ಯಳಾಗಿಬಿಟ್ಲು ಅಂತ ಹೀಗೆ ವರ್ಣನೆ ಅಲ್ಲಿದೆ. ಸ್ವರ್ಗಾರೋಹಣ ಕಾಲದಲ್ಲಿ ರುಕ್ಮಿಣಿ ಬೆಂಕಿಗೆ ಪ್ರವೇಶ ಮಾಡಿದ್ಲು. ಹೀಗೆ ಈ ರಾಮ ಮತ್ತು ಕೃಷ್ಣರಿಬ್ಬರ ಅವತಾರವೂ ಕೂಡ ಸಮಾಪ್ತ ಆಯಿತು. ರಾಮನ ಸಹೋದರರು ಕೂಡ ಅವತಾರ ಸಮಾಪ್ತಿ ಮಾಡಿದರು. ಅಯಂ ಆಪ್ಯಧಾಮ ಇಬ್ರು ಕೂಡ, ರಾಮ ಮತ್ತು ಕೃಷ್ಣರಿಬ್ಬರು ಕೂಡ ವೈಕುಂಠ ಲೋಕಕ್ಕೆ ಹೊರಟು ಹೋದರು. ತನ್ನ ಮೂಲ ರೂಪದ ಜೊತೆಗೆ ಅವರು ಐಕ್ಯವನ್ನು ಹೊಂದಿಬಿಟ್ರು ಅಂತ ನಾವಲ್ಲಿಗೆ ಈ 8ನೇ ಸರ್ಗದ 34ನೇ ಪದ್ಯ. ಅಲ್ಲಿಗೆ ರಾಮಾವತಾರ ಮತ್ತು ಕೃಷ್ಣಾವತಾರ ಅವು ಎರಡರ ಅವತಾರದ ಸಮಾಪ್ತಿಯು ಕೂಡ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಮುಂದಿನ ಪದ್ಯಗಳಲ್ಲಿ 35ನೇ ಪದ್ಯ ಮೊದಲಾದವುಗಳಲ್ಲಿ
ಜೊತೆಯಾಗಿ ಈ ಕಲ್ಕಿ ಅವತಾರ ಮತ್ತೆ ಮಹಿದಾಸನ ಅವತಾರ, 35ರಲ್ಲಿ ಕಲ್ಕಿ ಮತ್ತು ಮಹಿದಾಸ, 36ರಲ್ಲಿ ಮತ್ತೆರಡು ಅವತಾರಗಳು, ಹೀಗೆ ಅವುಗಳ ಸಾಲಾದಂತಹ ವರ್ಣನೆಯನ್ನು ನಾವು ನೋಡ್ತೀವಿ. ಇಲ್ಲಿಗೆ ರಾಮಾವತಾರ ಕೃಷ್ಣಾವತಾರಗಳ ವರ್ಣನದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.